ಪ್ರಿಯಕರನ ಜೊತೆ ಸೇರಿ ಕಳ್ಳತನ ಮಾಡಿದ್ದಂತಹ ಸೊಸೆ ಕಡೆಗೂ ಲಾಕ್ ಆಗಿದ್ದಾಳೆ. 441.5 ಗ್ರಾಂ ಚಿನ್ನಾಭರಣವನ್ನು ಕದ್ದ ಖದೀಮರ ಜಾಡು ಪತ್ತೆಯಾಗಿದೆ. ಈಗ ಮಾವನ ಮನೆಗೆ ಕನ್ನ ಹಾಕಿದ್ದು ಈ ಕಿಲಾಡಿ ಜೋಡಿ ಅಂದರಾಗಿದೆ. ಈಗ ಸೊಸೆನೇ ಕನ್ನ ಹಾಕಿದ್ದು ಮಾವನ ಮನೆಗೆ ತನ್ನ ಪ್ರಿಯಕರನ ಜೊತೆ ಸೇರಿ ಆ ಜೋಡಿಯನ್ನು ಪೊಲೀಸರು ಹಿಡಿದಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸರು ಆರೋಪಿಗಳ ಬೇಟೆಯಾಡಿದ್ದಾರೆ. ಆರೋಪಿಗಳಾದ ಅಮೃತ ಮತ್ತು ಪರಮೇಶ್ ಸದ್ಯ ಪೊಲೀಸರ ವಶಕ್ಕೆ ಸಿಕ್ಕಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಅಮೃತ ಮತ್ತು ಪರಮೇಶ್ನ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಚಿನ್ನಾಭರಣವನ್ನು ಕದ್ದುಕೊಂಡು ಹೋಗಿದ್ದಂತಹ ಆ ಬೀರುವಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹಾಸನ ತಾಲೂಕು ದೊಡ್ಡ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು, ಕಳ್ಳತನ ಆಗಿತ್ತು. ಯಾವಾಗ ಘಟನೆ ಆಗಿದ್ದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮಗೆ ನಾವು ಬೆಳಿಗ್ಗೆ 6 ಗಂಟೆಗೆ ನಮ್ಮನವರು ನಾವು ಹೊಲ್ದತ್ರಕ್ಕೆ ಹೋದ್ವು. ಇವತ್ತಲ್ಲ ಅವತ್ತು ಶನಿವಾರ ಹೊಲ್ದತ್ರಕ್ಕೆ. ಆಮೇಲೆ 10 ಗಂಟೆಗೆ ಕರೆಂಟ್ ಹೋಗುತ್ತೆ, ನೀರ್ ಬಿಡ್ತಾ ಇದ್ದು ನಮ್ಮನವರು ನಾವು ನೀರ್ ಬಿಡ್ತಾ ಇದ್ದು ಜಮೀನ್ ಹತ್ರ. ಆಮೇಲೆ ನಮ್ಮಲ್ಲಿ ಪಾಪನ್ ಕರ್ಕೊಂಡು ಸ್ಕೂಲ್ಗೆ ಹೋದ್ರು ಬಿಡಾಕಿ. ಆಮೇಲೆ ನಮ್ಮ ಮಗ ದನ ಅಡಿಕೆ ಬಂದು ಕಟಾಕ್ಬಿಟ್ಟು ತಿಂಡಿ ತಂದು ಕೊಟ್ಟೋಗಿದ್ರು ಪಾಪನ್ ಬಿಡಕ್ ಹೋದಾಗ. ತಿಂಡಿ ತಿಂದ್ಬಿಟ್ಟು ಇಬ್ರು ಶುಂಠಿ ಕಾಳು ಕೀಳ್ತಾ ಇದ್ದು. ಇವಳು ಅವತ್ತು ಏಕಾದಶಿ ಹಬ್ಬ ಅಲ್ವಾ, ಮನೆ ವರ್ಷಕ್ಕೆಂದು ಇರ್ತಾಳೆ. ಆಮೇಲೆ ನಾವು ಒಬ್ರು ಮನೇಲಿ ಇರು ಇಷ್ಟಿಟ್ಟು ನಾವು ಯಾರು ಖಾಲಿ ಮಾಡ್ತಿರ್ಲಿಲ್ಲ. ಮನೇಲಿ ಇರಿವು ಒಬ್ರು. ಪಾಪನ್ ಕರ್ಕ ಬಂದ್ಮೇಲೆ ಅವಳು ಹೊಲ್ದತ್ರಕ್ ಬಂದ್ರೆ ನಾನು ಮನೇಲಿ ಪಾಪನ್ ನೋಡ್ಕೊಂಡು ಇರಿವಿ. ಇವಳು ಅಷ್ಟ್ರೊಳಗೆ ಬಂದವಳು ಹೊಲ್ದತ್ರಕ್ಕೆ. ಇವಳು ಅವನಿಗೆ ಕೊಟ್ಟು ಎಲ್ಲಾನು ಸುಕ್ಕೆ ತಗೊಂಡ್ ಹೊಡೆದು ಬೀರಿಂದ ಒಡಬೆ ಎಲ್ಲಾನು ಎತ್ತಿಬಿಟ್ಟು ಅವ್ನ್ ಬರಳಿಕೆಂದು ಆ ಮೂಲಿ ತಗೋಗಿ ಕೊಟ್ಟವಳು ಇವಳೆಯ ಒಡಬೆ. ಆಮೇಲೆ ಈ ಬೀಗ ಹಾಕಿಲ್ಲ ಬಾಗಲ್ದ, ಅದೊಂದು ಕೊಡ್ಕಿಗೆ ಹಾಕಿವಳು. ಯಾರೋ ಹೊಡೆದು ಮುರಿದವ್ರೆ ಅನ್ನಂಗ್ ಮಾಡ್ಲಿ ಅಂತವ ಬಂದ್ಲು. ಹೊಲ್ದತ್ರಕ್ ಬಂದು ಅಡಿಗೆನು ಮಾಡಿಲ್ಲ ಏನಿಲ್ಲ, ಯಾರೋ ಬಾಚಿಗೆ ಹೋಗ್ಯವ್ರೆ ಅನ್ನಂಗ್ ತಿಳ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಹೊಲ್ದತ್ರಕ್ ಬಂದ್ಲು. ನಾವು ಸ್ನಾನಕ್ಕೆ ಬರ್ಬೇಕಾಯ್ತು ಅವತ್ತು ಏಕಾದಶಿ ಹಬ್ಬಕ್ಕೆ. ನಮ್ಮಲ್ಲಿ ಅಷ್ಟೊತ್ತು ಪಾಪನ್ ಕರ್ಕ ಬಂದ್ರು. ಇಲ್ಲಿ ಬಂದು ನೋಡಿದ್ರೆ ಈ ತರ ನಡೆದೋಯ್ತು. ಬಾರ್ಲಾ ನಮ್ಮ ಮನೆ ಹಾಳು ಮಾಡ್ಯವಳೆ ಬಾರೋ ಎಷ್ಟೊತ್ತಿಗೆ ಬಂದ್ಲು ಅಂತ ಇವ್ರು ಫೋನ್ ಮಾಡಿ ನನ್ನ ಮಗನಿಗೆ. ಆಗ ಏನ್ರಿ ನಮ್ಮನಲ್ಲಿ ಕಳ್ತನ ಐತನ್ರಿ, ಏನು ಇಲ್ವಂತನ್ರಿ ಅಂತ ಆತ್ರಿಸಿ ಅಮ್ಮನ್ ಬಿಟ್ಟು ಬರ್ತೀನಿ ನೀನ್ ಇಲ್ಲೇ ಇರು ಅನ್ನೋ ಹೊತ್ತಿಗೆ ಇಲ್ಲ ನಾನು ಬರ್ತೀನಿ ಅಂತ ನನ್ನ ಪಕ್ಕ ಗಾಡಿಲಿ ಕುತ್ಕೊಂಡ್ಲು. ಬಂದ್ ನೋಡಿದ್ರಿ ಅಯ್ಯೋ ಹಿಂಗಾಯ್ತೆ ಹಂಗಾಯ್ತೆ. ನಾನು ಕೆಚ್ಚಿಗೆಂದ ನನ್ನ ಹೆಣ್ಮಕ್ಳು ಎಲ್ಲ ಇಲ್ಲೇ ಇದ್ದು, ಇಬ್ರು ಹೆಣ್ಮಕ್ಳವು. ಅವಳವ್ ಇರ್ಲಿಲ್ಲ, ಅವಳ ಫಸ್ಟೇ ಅವನಿಗೆ ಕೊಟ್ಟವಳೆ ಅವಳ ಒಡಬೆ ಎಲ್ಲಾನು. ನಮ್ಮ ಮಕ್ಳವು ನನ್ನವು ನಮ್ಮವು ಇದ್ದು ಅವೆಲ್ಲಾನು ಬೀರ್ ಕೆಚ್ಬಿಟ್ಟು ತಗೋಯ್ ಕೊಟ್ಟವಳೆ. ಕೇಳಿದ್ದು ಅದ್ನವೇ ಹಿಂಗೆ ನಮಗ್ ಗೊತ್ತಿರ್ನಲ್ಲ ಎತ್ತಿ ಅವಳೆ ನಮ್ಮನರ ಹತ್ರಲ್ಲೇ ಇತ್ತು. ನನಗೊಂದ್ ಕೀ ಇಟ್ಕೊಂಡಿದ್ದೆ. ನಮ್ಮ ಹೆಣ್ಮಕ್ಳು ಕೊಟ್ರೆ ಬಂದಾಗ ನಾನು ಒಂದೇ ಸಮಕಿರಕಲ್ಲ, ನೀನು ಕಾಣ್ದಂಗ್ ಇಟ್ಕೊಂಡ್ರು ಒಂದ ಅಂತ ಕೊಟ್ಟಿದ್ರು. ಅದ್ ಎಲ್ಲಿ ಪತ್ತೆ ಹಚ್ಚಿದ್ಲೋ ಗೊತ್ತಿಲ್ಲ ನಮಗೆ. ಇದ್ರ ಬಗ್ಗೆ ಡೌಟ್ ಬರ್ಲಿಲ್ಲ ಅಮ್ಮ ನಿಮ್ಗೆ? ಫಸ್ಟ್ ಅಂದ್ರೆ ಇವನಿಗೆ ಕೊಟ್ಟವಳೆ ಅಂತ ಡೌಟ್ ಬಂದ್ರನಲ್ಲ. ಅವ್ರ ಮನೆಗ್ ತಗೋಯ್ಕ ಎಲ್ಲ ನಾನು ಕೇಳಿ ಹೊತ್ತಿಗೆ ನನ್ ಕೈಲಿ ಮಾತಾಡ್ತಾರಲ್ಲ, ನನ್ ಮಗನ್ ಕರ್ದೋಯ್ ಅವಳ ಒಡಬಿಲ್ವಲ್ಲ ಎಲ್ಲ ಅನ್ನೋ ಹೊತ್ತಿಗೆ ಕಳ್ತನ ಆದಾಗ ಇವಳ ಮೇಲೆ ಡೌಟಾ, ಅವಳ ಮೇಲೆ ಡೌಟ್. ನಾವು ಸಿಸಿ ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ರೆ ನಾವು ಅವಳನ್ನೇ ಹಿಡ್ಕೊಡ್ತಿದ್ವಿ, ಅವಳನ್ನೇ ಹಿಡಿತಿದ್ವಿ. ಸಿಸಿ ಕ್ಯಾಮ್ರಾ ಅಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ನಾವಿನ್ನೇನು ಈ ಗ್ರಾಮೀಣ ಭಾಗದಲ್ಲಿ ಒಂದು ಮಾತಿದೆ, ಬೇಲಿನೆದ್ದು ಹೊಲ ಮೇಯ್ದ್ರೆ ಹೆಂಗೆ ಅನ್ನೋ ಮಾತಿದೆ. ಇದಕ್ಕೆ ಪೂರಕವಾದಂತಹ ಘಟನೆ ನಡೆದಿರುವಂತದ್ದು ಹಾಸನ ತಾಲೂಕಿನ ದೊಡ್ಡ ಹೊನ್ನೇನಹಳ್ಳಿ ಗ್ರಾಮದಲ್ಲಿ. ಮೂಲತಃ ಕೃಷಿಕರ ಕುಟುಂಬದವರಾದಂತ ಕೇಶವೇಗೌಡ ಮತ್ತು ಲಕ್ಷ್ಮಮ್ಮನ್ಗೆ ಮಗ ಕೂಡ ಇರ್ತಾನೆ ವೇಣುಗೋಪಾಲ್ ಅಂತ. ಆತನಿಗೆ ಹಿರೇಹಳ್ಳಿ ಗ್ರಾಮದ ಅಮೃತ ಅನ್ನೋರ್ ಜೊತೆ ಸುಮಾರು 11 ವರ್ಷಗಳ ಹಿಂದೆ ಮದುವೆನೂ ಕೂಡ ಆಗಿರುತ್ತೆ. ತುಂಬು ಸಂಸಾರ, ಮತ್ತೆ ಇವರೆಲ್ಲ ಕೃಷಿನೇ ಜೀವನವಾಗಿ ರೂಢಿಸ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ಅತ್ತೆ ಮಾವ ಅಂದ್ರೆ ಕೇಶವೇಗೌಡ ಮತ್ತೆ ಲಕ್ಷ್ಮಮ್ಮ ಇಬ್ರು ಕೂಡ ಹೊಲಕ್ಕೆ ಹೋಗ್ತಾರೆ. ಮಗುನ ಬಿಡೋಕ್ಕೋಸ್ಕರ ಏನು ವೇಣುಗೋಪಾಲ್ ಇರ್ತಾನೆ ಆತನು ಕೂಡ ಮನೆಯಿಂದ ಹೊರಗಡೆ ಹೋಗಿರ್ತಾನೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದಂತ ಅಮೃತ ಏನ್ ಮಾಡ್ತಾಳೆ, ತನ್ನ ಗೆಳೆಯನಿಗೆ ಮನೆಗೆ ಬರಕ್ ಹೇಳ್ತಾಳೆ. ಮನೆಗೆ ಬರಕ್ ಹೇಳ್ದಾಗ ಅಲ್ಲಿ ಮನೆಯಲ್ಲಿ ಲಕ್ಷಾಂತರ ರೂ ಮೌಲ್ಯದ ಚಿನ್ನಾಭರಣ ಮತ್ತೆ ನಗದು ರೂಪದಲ್ಲಿ 13 ಲಕ್ಷ ಕ್ಯಾಶ್ ಕೂಡ ಇರುತ್ತೆ. ಅದನ್ನೆಲ್ಲ ಬೀರೋನ ಹೊಡೆದ್ಬಿಟ್ಟು ಅದನ್ನೆಲ್ಲಾನು ಕೂಡ ತನ್ನ ಗೆಳೆಯ ಪ್ರಿಯಕರ ಏನಿರ್ತಾನೆ ಆತನ ಕೈಗೆ ಕೊಟ್ಟು ಕಳಿಸ್ಬಿಡ್ತಾಳೆ.
ಆಮೇಲೆ ಮತ್ತೆ ಆಕೆಗೆ ಏನು ಗೊತ್ತಿಲ್ಲದ ರೀತಿ ನಾಟಕ ಮಾಡ್ಕೊಂಡು ಜಮೀನ್ ಬಳಿ ಬರ್ತಾಳೆ, ಏನು ಗೊತ್ತಿಲ್ಲದ ರೀತಿ ಇರ್ತಾಳೆ. ಇದಕ್ಕಿಂತ ಮುಂಚೆ ಏನ್ ಮಾಡ್ತಾಳೆ ಅಂದ್ರೆ ಮನೆ ಮಾತ್ರ ಅಂದ್ರೆ ಮನೆ ಏನು ಇರತ್ತೆ ಮನೆ ಬಾಗ್ಲು ಹಾಕೊಂಡು ಹೋಗಿರಲ್ಲ, ಕೊಟ್ಟಿಗೆಗೆ ಮಾತ್ರ ಬೀಗ ಹಾಕೊಂಡು ಹೋಗಿರ್ತಾಳೆ. ಆ ನಂತರ ಮತ್ತೆ ಎಂದಂತೆ ಅವರು ಹೊಲದಲ್ಲಿ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂತಾರೆ, ಮನೆ ಬಳಿ ಬರ್ತಾರೆ, ಮನೆ ಬಾಗಿಲು ತೆಗ್ದಿರೋದ್ ನೋಡಿ ಗಾಬರಿ ಆಗ್ತಾರೆ, ಬೀರೋ ಹೊಡೆದಿರೋದ್ ನೋಡ್ತಾರೆ, ಅದನ್ನು ಕೂಡ ಒಂದ್ ರೀತಿ ಗಾಬರಿ ಆಗ್ಬಿಡ್ತಾರೆ ಇಬ್ರು. ಅಂದ್ರೆ ಖುಷಿಕ ಆಗಿರೋ ಕಾರಣ ಏನಪ್ಪಾ ಹಿಂಗಾಯ್ತು ಮನೆ ಕಳ್ತನ ಆಗಿದೆಯಲ್ಲ ಅಂತ ಗಾಬರಿ ಆಗ್ತಾರೆ. ಅಕ್ಕಪಕ್ಕದವ್ರ ಮನೆಯವ್ರಿಗೂ ಕರೀತಾರೆ. ಆದ್ರೆ ಕೊಟ್ಟಿಗೆ ಮಾತ್ರ ಬೀಗ ಹಾಕೊಂಡ್ ಬಂದಿರ್ತಾಳೆ ಈಕೆ. ಇವಳ ಮೇಲೆ ಒಂದ್ ಸ್ವಲ್ಪ ಡೌಟ್ ಬರುತ್ತೆ. ಈ ಸಂಬಂಧಪಟ್ಟಂತೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರ್ತಾರೆ. ಎಚ್ಚೆತ್ಕೊಂಡಂತ ಪೊಲೀಸರು ತೀವ್ರ ತನಿಖೆ ಮಾಡ್ತಾರೆ. ಏನು ಹಾಸನದ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ವಿಶೇಷವಾದ ತಂಡ ಕೂಡ ರಚನೆ ಮಾಡ್ತಾರೆ. ಆಗ ಈ ಏನ್ ಚಾಲಾಕಿ ಕಳ್ಳ ಏನಿರ್ತಾನೆ ಪರಮೇಶ್ ಅಲಿಯಾಸ್ ಚೇತನ್ ಮತ್ತೆ ಅಮೃತನ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನೆಲ್ಲ ಆರೋಪಿಗಳು ಕಳ್ತನ ಮಾಡಿದ ಅಷ್ಟು ಕೂಡ ಈಗ ರಿಕವರಿ ಆಗಿರುವಂತದ್ದು.